ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇಂದು ನಾವು ಆ ನಿಯಾನ್ ಬೆಳಕಿನ ಮಿನುಗುವ ಹಸಿರು ಕೋಡ್ಗಳ ಹಿಂದಿರುವ ನಿಗೂಢ ಡಿಜಿಟಲ್ ಪ್ರಪಂಚ ಅಂದ್ರೆ ಡಾರ್ಕ್ ವೆಬ್ನ ಕತ್ತಲ ಜಗತ್ತಿನೊಳಗೆ ಇಳಿಯಲಿದ್ದೇವೆ. ಇದೊಂದು ರೀತಿಯಲ್ಲಿ ಭವಿಷ್ಯದ ಅತ್ಯಂತ ಸಂಕೀರ್ಣವಾದ ಸೈಬರ್ ವಾತಾವರಣವಿದ್ದಂತೆ. ಬನ್ನಿ, ಈ ವಾಸ್ತವಿಕ ಮತ್ತು ರಹಸ್ಯವಾದ ಡಿಜಿಟಲ್ ಪಾತಾಳ ಲೋಕವನ್ನು ಒಟ್ಟಾಗಿ ಅನಾವರಣಗೊಳಿಸೋಣ. ಈಗ ಈ ಡಿಜಿಟಲ್ ನೆರಳುಗಳನ್ನು ನಿಜವಾಗಿಯೂ ನಿಯಂತ್ರಿಸುವವರು ಯಾರು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಿರಬಹುದು, ಹೌದಲ್ವಾ? ಈ ಎನ್ಕ್ರಿಪ್ಟ್ ಆದ ಜಗತ್ತಿನಲ್ಲಿ ನಡೆಯುವ ಸೈಬರ್ ಅಪರಾಧಗಳ ಪ್ರಮಾಣವನ್ನು ಕೇಳಿದರೆ ನೀವು ಅಕ್ಷರಶಃ ಬೆಚ್ಚಿ ಬೀಳ್ತೀರಾ. ಯೋಚಿಸಿ, ಕೇವಲ 2023ರಲ್ಲೇ ಬರೋಬ್ಬರಿ 1,00,000 ಕಾಂಪ್ರಮೈಸ್ ಆದ ChatGPT ಖಾತೆಗಳ ಲಾಗಿನ್ ಮಾಹಿತಿ ಈ ಡಾರ್ಕ್ ವೆಬ್ನಲ್ಲಿ ಮಾರಾಟವಾಗಿದೆ. ರಾಕೂನ್ ಎಂಬ ಮಾಲ್ವೇರ್ ಬಳಸಿ ಈ ಡೇಟಾವನ್ನು ಕದಿಯಲಾಗಿತ್ತು. ಇದೊಂದು ಸಣ್ಣ ಉದಾಹರಣೆಯಷ್ಟೇ. ಈ ಡಿಜಿಟಲ್ ನೆರಳುಗಳ ಹಿಂದಿನ ಬೃಹಜ್ಜಾಲ ನಿಜಕ್ಕೂ ಭಯಾನಕವಾಗಿದೆ. ಮೇಲ್ಮೈ ವೆಬಿನಾರ್ ಆಚೆಗಿನ ಪ್ರಪಂಚ ಹೇಗಿದೆ ಅಂತ ಈಗ ನೋಡೋಣ. 2009ರಿಂದಲೂ ಜನರಲ್ಲಿ ಈ ಡೀಪ್ ವೆಬ್ ಮತ್ತು ಡಾರ್ಕ್ ವೆಬ್ ನಡುವೆ ಭಾರೀ ಗೊಂದಲವಿದೆ. ಡೀಪ್ ವೆಬ್ ಅಂದರೆ ಗೂಗಲ್ನಂಥ ಸರ್ಚ್ ಇಂಜಿನ್ಗಳಿಗೆ ಸಿಗದ, ಆದರೆ ಪಾಸ್ವರ್ಡ್ ಬಳಸಿ ನೀವು ಪ್ರತಿದಿನ ನೋಡುವ ಬ್ಯಾಂಕ್ ಖಾತೆಗಳು ಅಥವಾ ಇಮೇಲ್ಗಳ ಡೇಟಾ ಅಷ್ಟೇ. ಆದರೆ ಡಾರ್ಕ್ ವೆಬ್ ಕಥೆನೇ ಬೇರೆ. ಇದು ಡೀಪ್ ವೆಬ್ನ ಒಂದು ಸಣ್ಣ ಆದರೆ ಅತಿ ರಹಸ್ಯವಾದ ಭಾಗ. ಇದನ್ನು ಪ್ರವೇಶಿಸಬೇಕಂದ್ರೆ ಟಾರ್ನಂತಹ ವಿಶೇಷ ಕಸ್ಟಮ್ ಸಾಫ್ಟ್ವೇರ್ಗಳೇ ಬೇಕು. ಇಲ್ಲಿ ಪ್ರತಿಯೊಂದು ಎನ್ಕ್ರಿಪ್ಟ್ ಆಗಿರುತ್ತದೆ. ಈ ಕತ್ತರ ಜಗತ್ತು ಎಷ್ಟು ಬೃಹತ್ತಾಗಿದೆ ಅಂತ ನಿಮಗೆ ಗೊತ್ತಾ? ಡಿಸೆಂಬರ್ 2020ರ ಅಂದಾಜಿನ ಪ್ರಕಾರವೇ ಡಾರ್ಕ್ ವೆಬ್ನಲ್ಲಿ ಬರೋಬ್ಬರಿ 76,300 ಸಕ್ರಿಯವಾದ tar.onion ಸೈಟ್ಗಳು ಕಾರ್ಯನಿರ್ವಹಿಸ್ತಿದ್ವು. ಈ ಸಂಖ್ಯೆ ಕೇಳಿದ್ರೇನೆ ತಲೆ ತಿರುಗುತ್ತಲ್ವಾ? ಇಲ್ಲಿ ಪ್ರತಿಯೊಂದು ಸೈಟ್ ಕೂಡ ತನ್ನ ಅನಾಮಧೇಯತೆಯನ್ನ ಅಂದ್ರೆ ತಾನಾರು ಅನ್ನೋದನ್ನ ಗುಪ್ತವಾಗಿಟ್ಕೊಂಡೇ ಈ ನೆರಳುಗಳಲ್ಲಿ ಜೀವಿಸ್ತಿರ್ತದೆ. ಹಾಗಾದರೆ ಈ ಅನಾಮಧೇಯತೆಯ ಕಾರ್ಯವಿಧಾನ ಹೇಗೆ ಕೆಲಸ ಮಾಡುತ್ತದೆ? ಇದನ್ನ ಆನಿಯನ್ ರೂಟಿಂಗ್ ಅಂತ ಕರೀತಾರೆ. ಇದೊಂದು ಅದ್ಭುತ ಆದರೆ ಅಷ್ಟೇ ಸಂಕೀರ್ಣವಾದ ತಂತ್ರಜ್ಞಾನ. ಡಿಜಿಟಲ್ ಮಳೆಯಂತೆ ಡೇಟಾವನ್ನು ಇಲ್ಲಿ ಪದರವಾಗಿ ಎನ್ಕ್ರಿಪ್ಟ್ ಮಾಡಲಾಗುತ್ತದೆ. ಮೊದಲು ಡೇಟಾ ಎಂಟ್ರಿ ನೋಡ್ ಪ್ರವೇಶಿಸುತ್ತದೆ. ನಂತರ ವಿಶ್ವಾದ್ಯಂತ ಇರುವ ರಹಸ್ಯ ಸರ್ವರ್ಗಳ ಮೂಲಕ ಜಿಗಿಯುತ್ತಾ ಹೋಗಿ ಕೊನೆಗೆ ಎಕ್ಸಿಟ್ ನೋಡ್ನಲ್ಲಿ ಮಾತ್ರ ಡಿಕ್ರಿಪ್ಟ್ ಆಗುತ್ತದೆ. ಈ ಚಕ್ರವ್ಯೂಹವನ್ನು ಭೇದಿಸಿ ಯಾರು ಎಲ್ಲಿಂದ ಡೇಟಾ ಕಳಿಸ್ತಿದ್ದಾರೆ ಅಂತ ಕಂಡುಹಿಡಿಯುವುದು ಬಹುತೇಕ ಅಸಾಧ್ಯ. ಇದುವೇ ಇವರ ಭದ್ರತೆಯ ಬ್ರಹ್ಮಾಸ್ತ್ರ. ಈಗ ರ್ಯಾನ್ಸಮ್ವೇರ್ ಪೂರೈಕೆ ಸರಪಳಿಯ ಆಘಾತಕಾರಿ ಸತ್ಯಗಳತ್ತ ಗಮನಹರಿಸೋಣ. ರ್ಯಾನ್ಸಮ್ವೇರ್ ದಾಳಿಗಳು ಅಂದ್ರೆ ಯಾವುದೋ ಒಬ್ಬ ಹ್ಯಾಕರ್ ಕತ್ಲಕೋಣೆಯಲ್ಲಿ ಕುಳಿತು ಮಾಡುವ ಕೆಲಸ ಅಲ್ಲ. ಇದೊಂದು ಪಕ್ಕಾ ಕಾರ್ಪೊರೇಟ್ ಲೆವೆಲ್ ಬಿಸ್ನೆಸ್. ಮೊದಲು ಇನಿಷಿಯಲ್ ಆಕ್ಸೆಸ್ ಬ್ರೋಕರ್ಸ್ಗಳು ಕಂಪನಿಗಳ ನೆಟ್ವರ್ಕ್ ಪ್ರವೇಶವನ್ನು ಕದ್ದು ಮಾರ್ತಾರೆ. ನಂತರ ರ್ಯಾನ್ಸಮ್ವೇರ್ ಆಸ್ ಅ ಸರ್ವಿಸ್ ಆಪರೇಟರ್ಗಳು ಹ್ಯಾಕಿಂಗ್ ಟೂಲ್ ಕಿಟ್ಗಳನ್ನು ಬಾಡಿಗೆಗೆ ಕೊಡ್ತಾರೆ. ಅದನ್ನ ಬಳಸಿ ಅಫಿಲಿಯೇಟ್ಗಳು ದಾಳಿ ಮಾಡಿ ಲಾಭದಲ್ಲಿ 60% ಕಮಿಷನ್ ಜೇಬಿಗಿಳಿಸ್ಕೊಳ್ತಾರೆ. ಸಾಲದ್ದಕ್ಕೆ ಡಬಲ್ ಎಕ್ಸ್ಟಾರ್ಷನ್ ಬೇರೆ, ಅಂದ್ರೆ ಹಣ ಕೊಡದಿದ್ರೆ ಕದ್ದ ಡೇಟಾವನ್ನ ಲೀಕ್ ಮಾಡುವ ಬೆದರಿಕೆ. ಇದು ಅತ್ಯಂತ ವ್ಯವಸ್ಥಿತವಾದ ಡಿಜಿಟಲ್ ಮಾಫಿಯಾ. ಮುಂದಿನ ಭಾಗ ಬಾಟ್ನೆಟ್ಗಳು ಮತ್ತು ಸೈಬರ್ ಸುಲಿಗೆ. ಹ್ಯಾಕರ್ಗಳು ಡಾರ್ಕ್ ವೆಬ್ ಅನ್ನು ತಮ್ಮ ಅಡುಗುತಾಣವಾಗಿ ಬಳಸಿಕೊಂಡು ಸಾವಿರಾರು ಸೋಂಕಿತ ಕಂಪ್ಯೂಟರ್ಗಳ ಬಾಟ್ನೆಟ್ ಆರ್ಮಿಯನ್ನೇ ಕಂಟ್ರೋಲ್ ಮಾಡ್ತಾರೆ. ಈ ಕಮಾಂಡ್ ಸೆಂಟರ್ಗಳನ್ನು ಯಾರಿಗೂ ಸಿಗದ ಹಾಗೆ ಎನ್ಕ್ರಿಪ್ಟ್ ಮಾಡಿ ಬಚ್ಚಿಟ್ಟಿರ್ತಾರೆ. ಉದಾಹರಣೆಗೆ ಬಿಟ್ಕಾಯಿನ್ ಬಂದ ಮೇಲಂತೂ DDoS 4ನಂತಹ ಸೈಬರ್ ಕ್ರಿಮಿನಲ್ ಗುಂಪುಗಳು ಕಂಪನಿಗಳ ಮೇಲೆ 140ಕ್ಕೂ ಹೆಚ್ಚು ಬೃಹತ್ ಸೈಬರ್ ದಾಳಿಗಳನ್ನು ನಡೆಸಿ ಸುಲಿಗೆ ಮಾಡಿವೆ ಅಂತ ಮೂಲಗಳು ಸ್ಪಷ್ಟಪಡಿಸುತ್ತವೆ. ಈಗ ಡಾರ್ಕ್ ನೆಟ್ ಕಪ್ಪು ಮಾರುಕಟ್ಟೆಗಳ ಒಳಗೆ ಇನುಕಿ ನೋಡೋಣ. ಈ ಡಿಜಿಟಲ್ ಕಳ್ಳಸಂತೆಯ ಕತೆ ಕೇಳಿದ್ರೆ ನೀವು ದಂಗಾಗ್ತೀರಾ. 2001ರಲ್ಲಿ ಸಿಲ್ಕ್ ರೋಡ್ ಎಂಬ ಡಾರ್ಕ್ ವೆಬ್ನ ಅಮೆಜಾನ್ ಹುಟ್ಕೊಂಡಿತು. ಅಧಿಕಾರಿಗಳು ಅದನ್ನು ಮುಚ್ಚಿಸಿದ್ರೂ 2013ರಲ್ಲಿ ಎವಲ್ಯೂಷನ್ ಬಂತು. ಅದು 2015ರಲ್ಲಿ ಮುಚ್ಚಿದಾಗ ಮತ್ತಷ್ಟು ಹೊಸ ಸೈಟ್ಗಳು ತಲೆ ಎತ್ತಿದವು. ಇದೇನಿದು ಭೂತ? ಹೈಡ್ರಾ ಅನ್ನೋ ಪೌರಾಣಿಕ ಪ್ರಾಣಿ ಇದ್ದ ಹಾಗೆ. ಒಂದು ತಲೆ ಕತ್ತರಿಸಿದ್ರೆ ಮತ್ತೊಂದು ತಲೆ ಹುಟ್ಕೊಳ್ಳುತ್ತೆ. 2020ರ ಹೊತ್ತಿಗೆ ಕನಿಷ್ಠ 38ಕ್ಕೂ ಹೆಚ್ಚು ಇಂತಹ ಆಕ್ಟಿವ್ ಮಾರುಕಟ್ಟೆಗಳು ಗ್ಲೋಬಲ್ ಲೆವೆಲ್ನಲ್ಲಿ ನಡೀತಾ ಇತ್ತು. ಹಾಗಾದ್ರೆ ಈ ರಹಸ್ಯ ಜಾಲಗಳಲ್ಲಿ ಮಾರಾಟವಾಗುವುದಾದ್ರೂ ಏನು? 2016ರಲ್ಲಿ ಕಿಂಗ್ಸ್ ಕಾಲೇಜ್ ಲಂಡನ್ನ ಸಂಶೋಧಕರು ಬಿಡುಗಡೆ ಮಾಡಿದ ಈ ಅಂಕಿಅಂಶಗಳನ್ನೊಮ್ಮೆ ಗಮನಿಸಿ. ಅಕ್ರಮ ಡ್ರಗ್ಸ್ 15.5ರಷ್ಟಿದ್ರೆ ಅಕ್ರಮ ಹಣಕಾಸು ವ್ಯವಹಾರಗಳು 12ರಷ್ಟಿವೆ. ಜೊತೆಗೆ ಉಗ್ರವಾದ, ಅಕ್ರಮ ಅಶ್ಲೀಲತೆ ಮತ್ತು ಡೇಂಜರಸ್ ಲಿಂಕ್ಗಳೇ ಈ ನೆಟ್ವರ್ಕ್ನಲ್ಲಿ ತುಂಬಿ ತುಳುಕುತ್ತಿವೆ. ಇದು ನಿಜಕ್ಕೂ ಒಂದು ಕಟು ವಾಸ್ತವ. ಇಲ್ಲಿ ತಮಾಷೆ ಆದರೆ ಅಪಾಯಕಾರಿ ವಿಚಾರ ಏನಂದ್ರೆ, ಈ ಡಾರ್ಕ್ ವೆಬ್ನಲ್ಲೂ ಅಮೆಜಾನ್, ಈಬೇ ಥರ ರೇಟಿಂಗ್, ರಿವ್ಯೂ ಸಿಸ್ಟಮ್ ಎಲ್ಲ ಇರುತ್ತೆ. ಆದರೆ ಖರೀದಿದಾರರಿಗೆ ಮಾತ್ರ ಯಾವುದೇ ಗ್ಯಾರಂಟಿ ಇರಲ್ಲ.
ಎವಲ್ಯೂಷನ್ ಮಾರುಕಟ್ಟೆಯಿಂದ ತಂದ ವಸ್ತುಗಳನ್ನ ಟೆಸ್ಟ್ ಮಾಡಿದಾಗ ವೆಬ್ಸೈಟ್ನಲ್ಲಿ ಹೇಳಿದ ಕ್ವಾಲಿಟಿಗೂ ನಿಜಕ್ಕೂ ಕಳಿಸಿದ ವಸ್ತುಗಳಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಸಿಂಪಲ್ ಆಗಿ ಹೇಳ್ಬಿಟ್ಟಂದ್ರೆ ಇಲ್ಲಿ ನಂಬಿಕೆಗೆ ಜಾಗವೇ ಇಲ್ಲ, ವಂಚನೆ ಖಚಿತ. ಡಿಜಿಟಲ್ ನೆರಳುಗಳ ಕಣ್ಗಾವಲು ಹೇಗಿದೆ ಅಂತ ನೋಡೋಣ. ಸಾಂಪ್ರದಾಯಿಕ IP ವಿಳಾಸ ಟ್ರ್ಯಾಕ್ ಮಾಡುವ ಟೆಕ್ನಿಕ್ ಇಲ್ಲಿ ವರ್ಕ್ ಆಗಲ್ಲ. ಟಾರ್ ಬ್ರೌಸರ್ ಕೊಡುವ ಈ ಕಮಾಲಿನ ಅನಾಮಧೇಯತೆಯಿಂದ ತನಿಖಾ ಸಂಸ್ಥೆಗಳು ಕೂಡ ತಲೆಕೆಡಿಸಿಕೊಳ್ಳುವಂತಾಗಿದೆ. ಹಾಗಾಗಿ ಅವರು ಈಗ ಅನಿವಾರ್ಯವಾಗಿ ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಅಂದ್ರೆ OSINT, ಡೇಟಾ ಸ್ಕ್ರ್ಯಾಪಿಂಗ್ ಮತ್ತು ವಿಶಿಷ್ಟವಾದ ಮಾಲ್ವೇರ್ಗಳನ್ನು ಅಸ್ತ್ರಗಳಾಗಿ ಬಳಸ್ತಿದ್ದಾರೆ. ಡಿಜಿಟಲ್ ತನಿಖೆಯ ಈ ಹೊಸ ಯುಗ ಅಕ್ಷರಶಃ ಒಂದು ಹೈ ವೋಲ್ಟೇಜ್ ಬೆಕ್ಕು ಇಲಿಯ ಆಟವಾಗಿ ಬದಲಾಗಿದೆ. ಆದರೂ ಇದರ ವಿರುದ್ಧ ಭಾರೀ ಸಂಘಟಿತ ಹೋರಾಟ ನಡೀತಾನೇ ಇದೆ. ಇಂಟರ್ಪೋಲ್ ಪೊಲೀಸರಿಗೆ ಸ್ಪೆಷಲ್ ಸಿಮ್ಯುಲೇಷನ್ ಟ್ರೈನಿಂಗ್ ಕೊಡ್ತಿದೆ. UKಯ ನ್ಯಾಷನಲ್ ಕ್ರೈಮ್ ಏಜೆನ್ಸಿ ಜಾಯಿಂಟ್ ಆಪರೇಷನ್ ಸೆಲ್ ಶುರು ಮಾಡಿದೆ. ಖಾಸಗಿ ಸೈಬರ್ ಸೆಕ್ಯೂರಿಟಿ ಸಂಸ್ಥೆಗಳು FBI ಜೊತೆ ಮಾಹಿತಿಯನ್ನ ಶೇರ್ ಮಾಡ್ತಿವೆ. 2015ರಲ್ಲಿ FBI ಪ್ಲೇಪೆನ್ ಅನ್ನೋ ಅಕ್ರಮ ಸೈಟ್ನ ಸರ್ವರ್ಗಳಿಗೆ ನುಗ್ಗಿ ಬರೋಬ್ಬರಿ 2 ಲಕ್ಷ ಸದಸ್ಯರನ್ನ ಪತ್ತೆ ಹಚ್ಚಿತ್ತು. ಅಂದ್ರೆ ಈ ಮಿನುಗುವ ಕೋಡ್ಗಳ ಹಿಂದಿರುವವರ ಬಣ್ಣ ಬಯಲು ಮಾಡುವ ಶಕ್ತಿ ಈಗ ಅಧಿಕಾರಿಗಳಿಗೂ ಬಂದಿದೆ. ಇದೆಲ್ಲವನ್ನೂ ನೋಡಿದಾಗ ನಮ್ಮನ್ನ ಕಾಡುವ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಡಿಜಿಟಲ್ ಗೌಪ್ಯತೆ ಮತ್ತು ಸೈಬರ್ ಅಪರಾಧದ ನಡುವಿನ ಈ ನಿರಂತರ ಶಸ್ತ್ರಾಸ್ತ್ರ ಪೈಪೋಟಿಯಲ್ಲಿ ಅಂತಿಮವಾಗಿ ಯಾರು ಗೆಲ್ತಾರೆ? ಅನಾಮಧೇಯತೆಯ ತಂತ್ರಜ್ಞಾನವು ಯಾವಾಗಲೂ ನ್ಯಾಯದ ಸಾಧನಗಳನ್ನ ಮೀರಿಸುತ್ತದೆಯಾ? ಡಾರ್ಕ್ ವೆಬ್ ಕೇವಲ ಅಪರಾಧಿಗಳ ತಾಣವಲ್ಲ, ಪತ್ರಕರ್ತರು ಮತ್ತು ಹೋರಾಟಗಾರರಿಗೂ ಇದೊಂದು ವಾಕ್ ಸ್ವಾತಂತ್ರ್ಯದ ವೇದಿಕೆಯಾಗಿದೆ. ಆದರೆ ಅಪರಾಧ ಮತ್ತು ಭದ್ರತೆಯ ನಡುವಿನ ಈ ಯುದ್ಧವೇ ನಮ್ಮ ಮುಂಬರುವ ಡಿಜಿಟಲ್ ಭವಿಷ್ಯವನ್ನು ನಿರ್ಧರಿಸಲಿದೆ. ಈ ಬಗ್ಗೆ ನೀವೇನಂತೀರಾ? ಯೋಚಿಸಿ.